ನಾನು ಅವತ್ತು ಫಸ್ಟ್ ಟೈಮ್ ಯಶನ್ನ ನಾನು ಏನು ನೋಡಿದ್ನೋ, ಇವತ್ತು ನಾವು ಮೊನ್ನೆ ಮೈ ನೇಮ್ ಇಸ್ ಕಿರಾತಕ ಒಂದು ಸಿನಿಮಾ ಮಾಡಿದ್ವಿ ನಾವು, ಅವತ್ತಿಗೂ ಅದೇ ಯಶ್. ಏನಾಗಿದೆ ಅದು ಅವನ ಒಂದು ಒಳ್ಳೆ ಗುಣ ಅದು ಅಂತಂದ್ರೆ ಏನಂತಂದ್ರೆ, ನಾವು ಒಂದು ರಾಕಿನಲ್ಲಿ ಒಂದು ಫೈಟ್ ಮಾಡಿದ್ವಿ. ಒಂದು ಫೈಟ್ ಮಾಡ್ತಿರ್ಬೇಕಾದ್ರೆ ಅವನೊಂದು ಆಕ್ಸಿಡೆಂಟ್ ಆಯ್ತು. ಏನಂತಂದ್ರೆ ಮೇಲಿಂದ ನಾವು ಬೇಡಪ್ಪಿ ಬೇಡ ಮಾಡಬೇಡ ಅದನ್ನು ಮಾತು ಕೇಳೋದೇ ಇಲ್ಲ. ಅದು ಜೋಶು. ಏನು ಮಾಡೋದು, ಅಲ್ಲಿಂದ ಓಡ್ ಬಂದು ಆ ಟ್ರಂಪಲ್ಲಿ ಎಗರಿ ಬಿದ್ದಾಗ ಅದೇನಾಗೋಯ್ತು, ಬೆಡ್ಡಿಂದ ಆಚೆ ಕಡೆ ಬಿದ್ದು ಇದು ಫುಲ್ಲು ಈ ಬೋನ್ ಬಂದು ಇಲ್ಲಿ ಕುತ್ಕೊಂಡ್ಬಿಡ್ತು. ಅಂದರೆ ನಮಗೆ ಕೈ ಕಾಲು ಆಡ್ತಿಲ್ಲ, ಮತ್ತೊಂದು ನಮಗೆ ಫುಲ್ ಶಾಕಲ್ಲಿದ್ವಿ ನಾವು. ಸರಿ, ಅವನ್ನ ಎತ್ಕೊಂಡು ನಾವು ಮಾರ್ತೀವಿ ಅನ್ನೋಲ್ಲ ಹಾಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ನೀವು ನಂಬಲ್ಲ, ನಾವೆಲ್ಲ ಟೆನ್ಷನಲ್ಲಿ ಇದ್ದೀವಿ. ಅವನು ಹಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಸೊ ಅಲ್ಲೇ ಓಕೆ, ಹಾಸ್ಪಿಟ್ಲಿಗೆಲ್ಲ ಹೋದ್ಮೇಲೆ ನನಗೆ ಸುಮ್ಮನೆ ಯಾರೋ ಒಂದು ಇನ್ಸಿಡೆಂಟಲ್ಲಿ ಹೇಳಿದ್ದೆ ಅಷ್ಟೇ. ನನಗೆ ಚೆನ್ನಾಗಿ ನೆನಪಿದೆ ಅದು. ಅವತ್ತು ನಾನು ಹೇಳಿದ್ದೆ, ಅಪ್ಪಿ ನೀನು ಯಾವ ಒಂದು ದೊಡ್ಡ ಸ್ಟಾರ್ ಆಗ್ತೀಯ ಅಂತ. ಹೆಂಗೆ ಹೇಳ್ತೀಯ ಅಂತಂದ್ರೆ, ಇಲ್ಲ ಈ ಥರದೊಂದು ಇನ್ಸಿಡೆಂಟು, ಆಮೇಲೆ ಈ ಥರದೊಂದು ಜೋಶು, ಈ ಥರದ್ದು ಒಂದರಲ್ಲಿ ನಾನು ಯಾವುದೋ ಕಥೆಗಳನ್ನ ಕೇಳಿದ್ದೆ ಆಗ್ತಿ ಅಂತಾದಾಗ, ರಾಕಿ ಸಿನಿಮಾ ಆದಮೇಲೆ, ರಾಕಿ ಸಿನಿಮಾ ರಿಲೀಸ್ ಹಾಕಿನ ಮುಂಚೆ ನಾನು ನಮ್ಮ ಡೈರೆಕ್ಟ್ರಿಗೆ ಹೇಳಿದ್ದೆ, ನಮ್ಮ ಹುಡುಗನಿಗೆ ಯಾವ್ದಾದ್ರು ಒಂದು ಕೊಡೋಣ, ಏನಾದರೂ ಒಂದು ಟೈಟ್ಲ್ ಗಿಟ್ಲನ್ನ ಕೊಡೋಣ ಅಂತ ನೋಡಿ. ಇನ್ನು ಹೊಸಬ ಅವನು, ಏನಕ್ಕೆ ಯಾವ್ದು ಟೈಟ್ಲ್ ಗಿಟ್ಲೆಲ್ಲ ಹಂಗೆ ಇಲ್ಲ, ಯಾವ್ದಾದ್ರು ಒಂದು ರಾಕಿಂಗ್ ಸ್ಟಾರ್, ರಾಕಿಂಗ್ ಅಲ್ಲ ಇವಾಗ ನಾವು ರಾಕಿಂದ ಮಾಡ್ತಾ ಇದ್ದೀವಿ, ಒಂದು ರಾಕಿಂಗ್ ಸ್ಟಾರ್ ಅಂತ ಕೊಟ್ಟರೆ, ಇಲ್ಲ ಫಸ್ಟ್ ಸಿನಿಮಾ ಅದು ನಾವೇನೇ ಅದನ್ನು ಕೊಡಬಾರ್ದು ಅಂತ ಅಂದ್ಬಿಟ್ಟು ನಾವು ಅವಾಗ ಯಶ್ ಅಂತ ಹಾಕಿದ್ವಿ.